ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಫ್ರಾಡ್ಗಳನ್ನು ಕೂಡ ಬರುತ್ತೆ. ಸೆಬಿ ಎಷ್ಟೊಂದು ಹೇಳುತ್ತೆ. ಸೆಬಿ ಏನು ಹೇಳಿದ್ದು? ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಶೇರ್ ಮಾರ್ಕೆಟನ್ನು ನಿಯಂತ್ರಣಗೊಳ್ಕೊಳ್ಳುವಂಥ ಒಂದು ಏಜೆನ್ಸಿ. ಸಾಕಷ್ಟು ಪತ್ರಿಕೆಗಳನ್ನು ಬರುತ್ತೆ, ಟಿ ವಿಯಲ್ಲಿ ಬರುತ್ತೆ, ಎಲ್ಲ ಬರುತ್ತೆ. ಬಟ್ ಸ್ಟಿಲ್ ಹ್ಯೂಮನ್ ಟೆಂಡೆನ್ಸಿ ಏನಿದೆ ಅಂತಂತಂದರೆ ಅದಕ್ಕೆ ಈಲ್ಡ್ ಆಗಿಬಿಟ್ಟು ವಿ ಲೂಸ್ ದ ಮನಿ. ಎಷ್ಟೋ ಜನ ಡಾಕ್ಟರ್ಸ್ ಕಪಲ್ಸ್ಗಳನ್ನು ಯೂಸ್ ಕಳ್ಕೊಂಡಿದ್ದಾರೆ. ಇನ್ವೆಸ್ಟ್ಮೆಂಟ್ ಮಾಡೋದು ದುಡ್ಡು ಇರುತ್ತೆ, ದುಡ್ಡು ಇಟ್ಟು ಏನು ಮಾಡೋದು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಈ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ಗಳಿಗೆ ಹೋಗ್ತಾರೆ. ಸೊ ಡೋಂಟ್ ಫಾಲ್ ಇಂಟು ಸಚ್ ಇನ್ವೆಸ್ಟ್ಮೆಂಟ್ ಫ್ರಾಡ್ಗಳಿಗೆ ಬಲಿ ಆಗಕ್ಕೆ ಹೋಗಬೇಡಿ. ಈ ಇನ್ವೆಸ್ಟ್ಮೆಂಟ್ ಫ್ರಾಡ್ಗಳು ಹೇಗೆ ಆಗ್ತವೆ ಅನ್ನೋದನ್ನು ಉದಾಹರಣೆಗಳ ಸಮೇತ ನೀವು ಮಕ್ಕಳಿಗೆ ಹೇಳಿದಿರಿ ಅಂತಂತಂದರೆ ಅವ್ರು ಇಂಟರ್ನ್ ಮನೆಗೆ ಹೋಗಿ ಅವರ ತಂದೆ ತಾಯಿಗಳಿಗೆ ಹೇಳುವಂಥದ್ದು ಕಾರ್ಯ ಮಾಡ್ತಾರೆ. ನೆಕ್ಸ್ಟ್ ಬರಪ್ಪ. ದ ನೆಕ್ಸ್ಟ್ ಈಸ್ ಇನ್ವೆಸ್ಟ್ಮೆಂಟ್ ಫ್ರಾಡ್ ಆಯಿತು. ನೆಕ್ಸ್ಟ್ ಬಾ. ಸೊ ಕೊರಿಯರ್ ಫ್ರಾಡ್. ಐ ಥಿಂಕ್ ಎಲ್ಲರಿಗೂ ಒಂದು SMS ಬಂದಿರ್ಬೋದಾ, ನಿಮ್ಮ ಹೆಸರಲ್ಲಿ ಕೊರಿಯರ್ ಬಂದಿದೆ, ಯಾರೋ ರಿಸೀವ್ ಮಾಡ್ತಾ ಇಲ್ಲ. ಸೊ ಅಥವಾ ಫೋನ್ ಬಂದಿರುತ್ತೆ, ನಿಮ್ಮ ಹೆಸರಲ್ಲಿ ಕೊರಿಯರ್ ಇದೆ, ಏರ್ಪೋರ್ಟಲ್ಲಿ ಬಂದಿದೆ, ಅಥವಾ ಬಾಂಬೆಯಿಂದ ಒಂದು ಪಾರ್ಸಲ್ ಬಂದಿದೆ. ಎಷ್ಟು ಜನಕ್ಕೆ ಬಂದಿದೆ ಫೋನ್ಸು, ಮೆಸೇಜಸ್ಸು, ಫೋನ್ಸು, ಪಾರ್ಸಲ್ಗಳ ಬಗ್ಗೆ ಬಂದಿದೆಯಮ್ಮ? ಏನಂತ ಬಂದಿತ್ತು? ರಿಸೀವ್ ಮಾಡ್ಕೊಳ್ಳಿ ಅಂತಂತೇಳಿ ರಿಸೀವ್ ಮಾಡ್ಕೊಂಡ್ರ? ಸ್ಪ್ಯಾಮ್ ಅಂತ ಬ್ಲಾಕ್ ಮಾಡಿದ್ದಾರೆ. ನೋಡಿ ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ ಅವರು. ಯಾರಾದರೂ ರಿಸೀವ್ ಮಾಡ್ಕೊಂಡಿದ್ದಾರೆ? ಯಾರಾದರೂ ಇಲ್ಲ. ಸೊ ಇದೇನು ಅಂತಂದರೆ ಹೊಸದು ಇದು. ಏರ್ಪೋರ್ಟ್ಗಳಲ್ಲಿ ಅಥವಾ ಶಿಪ್ ಯಾರ್ಡ್ಗಳಲ್ಲಿ ಅಥವಾ ಏನೋ ಎಲ್ಲಿ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಕಸ್ಟಮ್ಸ್ ಆ್ಯಂಡ್ ಎಕ್ಸೈಸ್ ಇರ್ಬೋದು, CBI ಇರ್ಬೋದು, ED ಇರ್ಬೋದು, ನಿಮ್ಮ ಹೆಸರಲ್ಲಿ ಒಂದು ಪಾರ್ಸಲ್ ಬಂದಿದೆ. ಸೊ ಆ ಪಾರ್ಸಲ್ನ ಚೆಕ್ ಮಾಡಿದಾಗ ಅದರಲ್ಲಿ ಇಲ್ಲಿಗಲ್ ಐಟಮ್ಸ್ ಇದೆ, ನಾರ್ಕೋಟಿಕ್ಸ್ ಇದೆ, ವಿದೇಶದಿಂದ ಆಮದು ಕಡಿತಗೊಳಿಸಿದಂಥ ಅಥವಾ ನಿಷೇಧಗೊಳಿಸಿದಂಥ ವಸ್ತು ನಿಮ್ಮ ಹೆಸರಲ್ಲಿ ಬಂದಿದೆ. ನಿಮ್ಮ ಹೆಸರಲ್ಲಿ ಕೇಸ್ ಬುಕ್ ಆಗ್ತಾ ಇದೆ. ಯು ವಿಲ್ ಬಿ ಅರೆಸ್ಟೆಡ್ ಇನ್ ನೆಕ್ಸ್ಟ್ 24 hours. ಏನು ಮಾಡ್ತಾರೆ ನೀವು ಅವಾಗ? ಪೊಲೀಸರನ್ನೇ ಭಯ ಕೊಡೋರು. ನೀವು 24 ಗಂಟೆಲಿ ಅರೆಸ್ಟ್ ಆಗ್ತೀನಿ ಅಂತಂದ್ರೆ ಹೇಳೇ ಬಿಡ್ತಾರೆ ಈಸಿಲಿ. ದಟ್ ಈಸ್ ಅ ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ. ಸೊ ಜಡ್ಜ್ ಸಾಹೇಬರು ಇಲ್ಲೇ ಕೂತಿದ್ದಾರೆ. ಇವತ್ತಿನವರೆಗೂ ಭಾರತದ ಇತಿಹಾಸದಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನೋದೇ ಇಲ್ಲ. ಕಾನೂನಿನಡಿಯಲ್ಲಿ ಅದಕ್ಕೆ ಅವಕಾಶನೇ ಇಲ್ಲ ಡಿಜಿಟಲ್ ಅರೆಸ್ಟು. ಸೊ ಈ ಫೆಡೆಕ್ಸ್ ಕೊರಿಯರ್ ಬಂದಿದೆ, ಮೇಲ್ ಬಂದಿರುತ್ತೆ, SMS ಬಂದಿರುತ್ತೆ. ಸೊ ಅವಕ್ಕೆಲ್ಲ ಬಲಿ ಆಗ್ತಾರೆ. ಜನ ಏನು ಮಾಡ್ತಾರೆ ಅಂತಂತಂದರೆ ಸೊ ದುಡ್ಡು ಹಾಕ್ತಾರೆ. ಅವ್ರನ್ನ ಕಾನೂನಿನಿಂದ ತಪ್ಪಿಸ್ಕೋಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ದುಡ್ಡನ್ನು ಕಳ್ಕೊತಾರೆ. ಇತ್ತೀಚೆಗೆ ಬೆಂಗಳೂರಲ್ಲಿ ಒಂದು ಮಹಿಳೆ ಎಷ್ಟು ಕೋಟಿ ಕಳ್ಕೊಂಡಿದ್ದಾರೆ ಗೊತ್ತಾ? ಓವರ್ ಎ ಪೀರಿಯಡ್ ಆಫ್ 1 year. ಎನಿ ಗೆಸ್? ಒಬ್ರು ಮಹಿಳೆ ಲಾಸ್ಟ್ 1 year ಇಂದ ಶಿ ಇಸ್ ಅಂಡರ್ ಡಿಜಿಟಲ್ ಅರೆಸ್ಟ್. 1 year ಇಂದ ಅಂದ್ರೆ ಅವಳೇನು ಊಟ ತಿಂಡಿ ಮಾಡಿಲ್ಲ ಅಂತಲ್ಲ, ಶಿ ಇಸ್ ಮೆಂಟಲಿ ಎಂಗೇಜ್ಡ್ ಫಾರ್ ಮೋರ್ ದೆನ್ 1 year. ಶಿ ಹ್ಯಾಸ್ ಲಾಸ್ಟ್ 32 crore. 32 ಕೋಟಿ ಕಳ್ಕೊಂಡಿದ್ದಾರೆ. 1 ವರ್ಷ ಆದಮೇಲೆ ಗೊತ್ತಾಗಿದೆ ಇದು ಫ್ರಾಡು ಅಂತಂತ ಹೇಳಿ. ಶಿ ಈಸ್ ವೆಲ್ ರೆಡ್, ವೆಲ್ ಎಜುಕೇಟೆಡ್, ವೆಲ್ ಎಂಪ್ಲಾಯ್ಡ್ ಇನ್ IT ಸೆಕ್ಟರ್. ಸೊ ಶಿ ಹ್ಯಾಸ್ ಲಾಸ್ಟ್ 32 crore. ಇತ್ತೀಚೆಗೆ ಬೆಳಗಾವಿಯಲ್ಲೂ ಆಯಿತು. ರಿಟೈರ್ಡ್ ಕಪಲ್ಸು ಖಾನಾಪುರದಲ್ಲಿ ಡಿಜಿಟಲ್ ಅರೆಸ್ಟು. ರಿಟೈರ್ಮೆಂಟಿಗೆ ಅಂತಂದ್ರೆ ಇಟ್ಕೊಂಡಂತ ಎಲ್ಲ ದುಡ್ಡು ಕಳ್ಕೊತಾರೆ. ಆ್ಯಂಡ್ ದೇ ಕಮಿಟೆಡ್ ಸುಸೈಡ್. ಸೊ ಇವೆಲ್ಲ ಏನು ಅಂತಂತಂದ್ರೆ ಗೊತ್ತಿದ್ದು ಆಗ್ತಾ ಇರುವಂತಹ ವಿಚಾರಗಳು. ನೆಕ್ಸ್ಟ್ ಬರುತ್ತೆ ಏನು, ಇನ್ನೊಂದು ಬರುತ್ತೆ. ಬಂದ್ರೆ ನೋಡಿ, ನ್ಯೂ ಟೀಚರ್ಸ್ ಇರ್ತಾರೆ, 10 to 5 ಡ್ಯೂಟಿ ಮಾಡ್ತಾರೆ. ಇನ್ನೂ ಸ್ವಲ್ಪ ಸ್ಯಾಟರ್ಡೆ ಸಂಡೇ ಜಾಸ್ತಿ ಗಳಿಸ್ಬೇಕು ಅಂತಂತೇಳಿ ಏನು ಮಾಡ್ತಾರೆ ಹೇಳಿ, ಇಲ್ಲ ಗಂಡ ನೌಕರಿ ಮಾಡ್ತಾ ಇರ್ತಾನೆ, ಹೆಂಡತಿ ಏನೋ ಗ್ರ್ಯಾಜುಯೇಟ್ ಇರ್ತಾಳೆ. ಸೊ ಪಾರ್ಟ್ ಟೈಮ್ ಜಾಬು ಅಂತೇಳಿ ಆನ್ಲೈನ್ ಜಾಬು. ಸೊ ಯಾವುದು ಪಾರ್ಟ್ ಟೈಮ್ ಜಾಬು, ಆನ್ಲೈನ್ ಜಾಬು, ಹೌದಾ? ಸೊ ಅಲ್ಲ ರೀ, ಈಗ ನಿಮಗೆ ಪರಿಚಯ ಇಲ್ಲದವ್ರಿಗೆ ನೀವು ಏನೂ ಕೊಡಲ್ಲ. ಯಾರೋ ಫೋನಲ್ಲಿ ಮಾಡಿರೋದಕ್ಕೆ ನೀವು ನಂಬಿ ದುಡ್ಡು ಹಾಕಿ ಮಾಡಿ ಸೊ ಆನ್ಲೈನ್ ಜಾಬ್ ಕೊಡ್ತೀವಿ ಅಂತಂತ ಹೇಳಿ ಇಲ್ಲಿ ನೋಡಿ. ಇತ್ತೀಚೆಗೆ ಬೆಳಗಾವಿಯಲ್ಲಿ ಒಂದು ಘಟನೆ ಆಯಿತು. ಯಾರಾದ್ರೂ ಗೊತ್ತಿದೆಯಾ? ಸುತ್ತಮುತ್ತಲು ನಿಮ್ಮಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾದ್ರೆ ಈ ಅಪರಾಧಗಳ ಜಗತ್ತಿನ ಬಗ್ಗೆ ಗೊತ್ತಾಗುತ್ತೆ. ಪೇಪರ್ಸ್ಗಳನ್ನ ಓದ್ತಾ ಇದ್ರೂ ಗೊತ್ತಾಗುತ್ತೆ. ಸೊ ಈ ರೀತಿ
ಒಂದು